ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಮನೆ ಹತ್ರನೇ ಇಲ್ಲೊಂದು ಪಾರ್ಕ್ ಇದೆ, ನಮ್ಮ ಮನೆ ಹತ್ರನೇ. ಅಲ್ಲಿಗೆ ಸುಮ್ಮನೆ ಡೇ ಕ್ಯಾಂಪಿಂಗ್ ಥರ ನಾನು ನನ್ನ ಮಗಳು ಹೋಗ್ತಾ ಇದ್ದೀವಿ. ಮಾಮ್ ಆ್ಯಂಡ್ ಡಾಟರ್ಸ್ ಡೇ ಅಂತ ಹೇಳಿಬಿಟ್ಟು ಸ್ಮಾಲ್ ಲಂಚ್ ಥರ ಮಾಡ್ಕೊಬಿಟ್ಟು ಅಲ್ಲೊಂದು ಸ್ವಲ್ಪ ಪಾಸ್ತಾ ಏನಾದ್ರು ಕುಕ್ ಮಾಡ್ಕೊಬಿಟ್ಟು ಪಾನಿಪುರಿ ಇದೆಲ್ಲ ಮಿಕ್ಸ್ ಮಾಡ್ಕೊಂಡು ತಿನ್ಕೊಬಿಟ್ಟು ಮಾಡ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು. ಸೊ ಈ ಥರ ಎಲ್ಲೋ ಕರ್ಕೊಂಡು ಹೋಗೋಕ್ಕಾಗಿಲ್ಲ ಮಕ್ಕಳನ್ನ ಅಂತ ಹೇಳಿದ್ರೆ ಮನೆ ಹತ್ರ ಇರೋ ಪಾರ್ಕಿಗೆ ನಾವೇ ಕರ್ಕೊಂಡು ಹೋಗ್ಬಿಟ್ಟು ಎಂಜಾಯ್ ಮಾಡ್ಬೋದು. ಎಲ್ಲೂ ಹೋಗೋಕ್ಕಾಗಿಲ್ಲ, ಮನೇಲಿ ಟಿ ವಿನೇ ನೋಡ್ಕೊಂಡು ಕುತ್ಕೋಬೇಕು ಮಾಡಬೇಕು ಆ ಥರ ಎಲ್ಲ ಏನಿಲ್ಲ. ಸೊ ನಮಗೆ ಹತ್ತಿರದಲ್ಲಿ ಏನಿದೆಯೋ ಪಾರ್ಕ್ ಆ ಥರ ಕರ್ಕೊಂಡು ಹೋಗ್ಬೋದು. ಎಲ್ಲಿ ಮರ ಇರುತ್ತೋ ಅಲ್ಲಿ ಕಾರ್ನ ನಿಲ್ಲಿಸ್ಕೊಬಿಟ್ಟು ನಮ್ಮ ಪಾಡಿಗೆ ನಾವು ಕುಕ್ ಮಾಡ್ಕೊಂಡೆಲ್ಲ ಮಾಡ್ಕೊಂಡು ಬರ್ಬೋದು. ಬಟ್ ಅಲ್ಲಿಂದ ರೂಲ್ಸ್ ಏನಿದೆಯೋ ಅದು ಸ್ವಲ್ಪ ಫಾಲೋ ಮಾಡಬೇಕಾಗತ್ತೆ. ನಮ್ಗೆ ಇಷ್ಟ ಬಂದಂಗೆಲ್ಲ ಇರೋಕ್ಕಾಗಲ್ಲ. ಸೊ ಅದನ್ನು ಮಾಡ್ಕೊಂಡು ಬರೋಣ ಅಂತೇಳಿ ಹೊರಡ್ತಾ ಇದ್ದೀವಿ. ನಮ್ಮ ಸಣ್ಣ ಕಾಲೇಜಲ್ಲಿದ್ದಾನೆ, ಅವ್ನು ಬರೋಕ್ಕಾಗಿಲ್ಲ, ಹಸ್ಬೆಂಡು ಜಾಬ್ ಮೇಲೆ ಔಟ್ ಆಫ್ ಟೌನು. ಸೊ ನಾವೇ ಹೋಗ್ತಾ ಇದ್ದೀವಿ. ಇಲ್ಲಿಂದ ನಮಗೆ ವಾಕೌಟ್ 10 ಮಿನಿಟ್ಸು, ಕಾರಲ್ಲಿ 5 ಮಿನಿಟ್ಸು. ಸೊ ಅಲ್ಲಿ ಹೋಗ್ತಾ ಇದ್ದೀವಿ, ಇಲ್ಲೇ ಬಂತಾಗಲೇ. ಸೊ ಇದೇನೇ ಪಾರ್ಕು, ಹಿಂದ್ಗಡೆ ಟ್ರೈಲು ಇದೆ ವಾಕ್ ಮಾಡೋಕ್ಕೆ. ಇಲ್ಲೇ ಒಂದು ಕಡೆ ನಾವು ಪಾರ್ಕ್ ಮಾಡಿಕೊಂಡು ಇಲ್ಲಿ ಪೂಲು ಎಲ್ಲ ಇದೆ, ಕಮ್ಯುನಿಟಿ ಸೆಂಟರ್ ಥರ ಇದು. ಇಲ್ಲಿ ಪಾರ್ಕ್ ಮಾಡ್ಕೊಂಡು ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀವಿ. ಲೈಕ್ ಮಾಡಿದ್ರೆ ನೀವು ಮಾಡ್ಕೋಬೋದು, ಬಟ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಬೇರೆ ವೀಡಿಯೋಸು ಎಲ್ಲ ಅಪ್ಲೋಡ್ ಮಾಡೋದನ್ನು ವಾಚ್ ಮಾಡಿ. ಓಕೆ, ಬಾಯ್. ಏನೇನು ತಂದಿದ್ದೀವಿ ಅಂತ ತೋರಿಸ್ತಾ ಇದ್ದೀನಿ. ನೀರು ತೊಗೊಂಡು ಬಂದಿದ್ದೀನಿ ಪಾತ್ರೆ ಕುಕ್ ಮಾಡೋಕ್ಕೆ, ಪಾಸ್ತಾ ಕುಕ್ ಮಾಡೋಕ್ಕೆ ಅಂತ. ಕೆಳಗಡೆ ಬೇರೆ ಪಾತ್ರೆನೂ ತಂದಿದ್ದೀವಿ. 2 ಪ್ಲೇಟು, ಒಂದು ಸ್ವಲ್ಪ ಚಿಪ್ಸು, ಇಲ್ಲಿ ಪಾನಿಪುರಿದು ಬಾಕ್ಸು, ಇದೆಲ್ಲ ಪಾಸ್ತಾಗೆ ಬೇಕಾಗಿರೋದು ಸ್ಟಫ್ಸ್ ಎಲ್ಲ ಇದೆ. ಸ್ವಲ್ಪ ಚೀಸು, ಆಮೇಲೆ ಅದರದ್ದು ಪೆಪ್ಪರು, ಕ್ರಶ್ ಪೆಪ್ಪರ್ ಅಂತಾರಲ್ಲ ರೆಡ್ಡು, ಆಮೇಲೆ ಸ್ವಲ್ಪ ಸೀಸನಿಂಗ್ಸು ಆದಷ್ಟು, ಆಮೇಲೆ ನೀರು. ಇದು ಟೇಬಲ್ ಫೋಲ್ಡಬಲ್ ಆಗುತ್ತೆ ಅದು ನೀಟಾಗೆ. 2 ಚೇರು, ಒಂದು ಸಣ್ಣ ಸ್ಟೂಲು, ಆಮೇಲೆ ಒಂದು ಸ್ವಲ್ಪ ಫ್ಯಾನ್ ತಂದಿದ್ದೀವಿ. ಈ ಥರ ಫ್ಯಾನ್ಸು 3 ಫ್ಯಾನ್ ಇದೆ ಇದರಲ್ಲಿ. ಆಮೇಲೆ 2 ಕ್ಯಾಮ್ರಾ ಸ್ಟ್ಯಾಂಡು, ಇದು 2 ಕ್ಯಾಮ್ರಾ ಸ್ಟ್ಯಾಂಡು, ಮಿಕ್ಕಿದ 3 ಫ್ಯಾನು ಬೇಕಾಗ್ಬೋದು ಅಂತ. ಅಂದರೆ ಇಲ್ಲಿ ಸಮ್ಮರು ಇವಾಗ ಸ್ಟಾರ್ಟ್ ಆಗಿದೆ, ಹಂಗಂತ ಹೈ ಆಗಿಲ್ಲ, ಬಟ್ ಆದರೂ ಸ್ಟಾರ್ಟ್ ಆಗಿದೆ. ಇನ್ನೊಂದು ಚೇರು, ಒಂದು ಸ್ಮಾಲ್ ಸ್ಟೂಲು, ಇದೆಲ್ಲ ಚೀಸ್ ಗ್ರೇಟ್ ಮಾಡೋಕ್ಕೆ ಆ ಥರ. ಪಿಜ್ಜಾ ಕಟ್ ಮಾಡೋದು, ಚೀಸ್ ಗ್ರೇಟರು, ಸೋಡಾ ಓಪನರು, ಪೀಲರು, ಅದೆಲ್ಲ ಒಂದರಲ್ಲೇ ಬಂದಿದೆ. ಅದು ಸ್ಪೂನ್ಸು, ಫೋರ್ಕು ಆ ಥರ. ಆಮೇಲೆ ಇದು ಸ್ಟವ್ವು, 2 ಥರ ಸ್ಟವ್ ತಂದಿದ್ದೀವಿ. ತಿರ್ಗಾ ಮುಟ್ಟಿದೆ ಇದು. ಓಕೆ, ಇದು ಸ್ಟವ್ವು. ಇದು ಒಂದು ಸ್ಮಾಲ್ದು, ಅದೇ ಮಿನಿ ಸ್ಟವ್ ಅಂತ ತೋರಿಸಿದ್ವಿ, ಅದರದ್ದು ವಿಡಿಯೋ ಇದೆ. ಇದು ಸಿಲಿಂಡ್ರು, ಇದು ಇದಕ್ಕೆ ಹೋಗುತ್ತೆ, ಈ ಸ್ಮಾಲ್ ಒನ್ ಇದಕ್ಕೆ ಹೋಗುತ್ತೆ. ಆಮೇಲೆ ಪೇಪರ್ ನ್ಯಾಪ್ಕಿನ್ನು, ಕಟಿಂಗ್ ಬೋರ್ಡು, ಇದರಲ್ಲಿ ಪ್ಲೇಟ್ಸು ಆ ಥರ ಇದೆ. ಮತ್ತು ಓಪನ್ ಮಾಡ್ತೀಯಮ್ಮ, ಇದು ಓಪನ್ ಮಾಡೋ ಒಂದು ಸೆಕೆಂಡು. ಈ ಥರ ಫೋರ್ಕು, ನೈಫು ಅದೆಲ್ಲ ಇರೋದು. ಪ್ಲೇಟ್ಸು, ಇದೊಂದು ಸ್ಮಾಲ್ ಕಟ್ಟಿಂಗ್ ಬೋರ್ಡು. ಐ ಥಿಂಕ್ 2 ಪ್ಲೇಟ್ ಇದೆ. 2 ಪರ್ಸನ್ ಸೆಟ್ಟು. ಇದಿಷ್ಟಿದೆ. ಬೇಕಾಗಿತ್ತು ಬಟ್ ಎಲ್ಲೋಯ್ತು ಅಂತ ಗೊತ್ತಿಲ್ಲ. ಬಟರ್ ನೈಫ್ ಕೊಟ್ಟಿದ್ದಾರೆ, 2 ಇರಬೇಕಾಯ್ತೇನೋ ಗೊತ್ತಿಲ್ಲ. ಇದು ಕಟ್ಟಿಂಗ್ ಇಂದು. ಕಟ್ಟಿಂಗ್ ಇದು ಬಟರ್ ನೈಫ್, ಇದು 2 ರೆಗ್ಯುಲರ್ ನೈಫು, ಸ್ಪೂನು, ಫೋರ್ಕ್ಸು. ಇದು ಬ್ಯಾಗಲ್ಲಿ ಬರುತ್ತೆ. ಇದಿಷ್ಟು ಇವಾಗ ತಂದಿದ್ದೀವಿ. ಇವಾಗ ಪಾನಿಪುರಿ ಮಾಡ್ಕೊಂಡು ತಿಂತೀವಿ. ಇದು ಓಪನ್ ಮಾಡಿ ಬಂಗಾರು. ಇದು ಸ್ಟೂಲು, ಟೈನಿ ಒನ್ನು. ಇದೊಂದು ಸ್ಟೂಲು ಫೋಲ್ಡ್ ಆಗೋದು.
ಈ ಥರ ಇದೆ. ಫಿಕ್ಸ್ ಮಾಡಿದ್ಮೇಲೆ ತೋರಿಸ್ತೀವಿ. ಇಲ್ಲ ಈಸಿಯಾಗಿ ಫಿಕ್ಸ್ ಮಾಡ್ಬೋದು ಇದನ್ನ. ಹಿಂಗೆ ಓಪನ್ ಆಗುತ್ತೆ. ಆ್ಯಂಡ್ ದೆನ್ ಇಲ್ಲಿ ಲಾಕ್ ಮಾಡಬೇಕು ಒಂದು. ಆ್ಯಂಡ್ ದೆನ್ ಅದರ್ ಒನ್ ಇಲ್ಲಿ ಲಾಕ್ ಆಗುತ್ತೆ. ಆ್ಯಂಡ್ ದೆನ್ ಅಷ್ಟೇ ಇದು ಈ ಪಾರ್ಟು. ನೋ ಈ ಕಡೆ ಬಂದ್ಬಿಟ್ಟು ಎರಡು. ಅದ್ರ ಮೇಲ್ಗಡೆ ಇದೆ, ಅದ್ರ ಮೇಲ್ಗಡೆ ಹಾಕೋದಿದ್ದು. ಸೊ ಏನಾದ್ರು ಸಣ್ಣದು ಕುಕ್ಕಿಂಗ್ ಎಲ್ಲ ಮಾಡಬೇಕು ಅಂದರೆ, ಇಲ್ಲ ಊಟನ ಇಟ್ಕೊಂಡು ತಿನ್ನಬೇಕು ಅಂದರೆ ಮಾಡೋದಕ್ಕಾಗತ್ತೆ ಅಷ್ಟೇ. ಕೂತ್ಕೊಳ್ಳೋಕ್ಕೆಲ್ಲ ಆಗಲ್ಲ ಇಟ್ಕೊಂಡಕ್ಕೆ. ಇದಿಷ್ಟು ಇವಾಗ ತಂದಿದ್ದೀವಿ. ನಾವು ಪಾನಿಪುರಿ ಮಾಡ್ಕೊಂಡು ತಿಂತೀವಿ ಇವಾಗ. ಆಮೇಲೆ ಪಾಸ್ತಾ ಮಾಡ್ಕೊತೀವಿ ಸ್ವಲ್ಪ ಹೊತ್ತು ಇದ್ಮೇಲೆ. ಇದೇ ಪಾರ್ಕು. ನಾವು ಪಾರ್ಕಿಂಗ್ ಲಾಟ್ ಹತ್ರನೇ ಇದೀವಿ. ಒಳಗಡೆವರೆಗೂ ಸಾಮಾನು ತೊಗೊಂಡು ಹೋಗಿಲ್ಲ. ಹೋಗ್ಬೋದು ಬೇಕು ಅಂತ ಹೇಳಿದ್ರೆ, ಬಟ್ ನಾವು ಹೋಗ್ತಿಲ್ಲ, ಇಲ್ಲೇ ಇದ್ದೀವಿ. ಅಲ್ಲಿ ಪ್ಯಾಕಪ್ ಮಾಡ್ಕೊಂಡು ಈಸಿಯಾಗಿ ಹೋಗ್ಬಿಡ್ಬೋದು ಅಂತ. ಹಾಗೆ ಚಾಪೆ ತಂದಿದ್ದೀವಿ, ಬಟ್ ಇಲ್ಲಿ ಚಾಪೆ ಹಾಕೊತಿಲ್ಲ. ಈ ಟೆಂಟು ತಂದಿದ್ದೀವಿ, ಇದನ್ನೆಲ್ಲ ಹಾಕ್ಬಿಟ್ಟು ಚೆಕ್ ಮಾಡೋಣ ಅಂತ ಹೇಳಿ. ಆಮೇಲೆ ಬ್ಯಾಸ್ಕೆಟಲ್ಲಿ ಸ್ವಲ್ಪ ನೀರು, ಇದರಲ್ಲಿ ಸ್ವಲ್ಪ ಇದು ಕೋಲ್ಡ್ ಇಡೋ ಥರದ ಬ್ಯಾಗು, ಸೊ ಅದರಲ್ಲೊಂದು ಸ್ವಲ್ಪ ನೀರು. ಆಮೇಲೆ ಇದು ನಾವು ಬಿಲ್ಡ್ ಮಾಡಿರೋದು. ಇಲ್ಲಿ ಒಳಗಡೆ ಎಲ್ಲ ಇಟ್ಕೋಬೋದು ಅಂಥೇಳಿ 2 ಬಾಕ್ಸ್ ಇದೆ. ಸೊ ನಮ್ದು ಏನೇನು ಈ ಥರ ಬಾಕ್ಸಲ್ಲಿ ಇಟ್ಕೊಳ್ಳೋಕ್ಕೆ ಅಂತ ತಂದಿದ್ದೀವಿ. ಇದೊಂದು ಬಾಕ್ಸ್ ಹಾಕ್ಬಿಟ್ಟು. ಇನ್ನು ಫಿನಿಶ್ ಆಗಿಲ್ಲ, 90% ಆಗಿದೆ. ಅಲ್ಲಿ ಬ್ಯಾಕಲ್ಲಿ ಸ್ವಲ್ಪ ಫಿನಿಶ್ ಮಾಡ್ತಾಯಿದ್ದೀವಿ. 95% ನಂದು ನನ್ನ ಮಗಳದೇ ಪ್ರಾಜೆಕ್ಟ್ ಇದು. ಸೊ ಇದಿಷ್ಟಾಗಿದೆ ಇವಾಗ. ಅಲ್ಲಿ ಬ್ಯಾಕಲ್ಲಿ ಒಂದು ಸ್ವಲ್ಪ ಸಪೋರ್ಟ್ ಮಾಡೋಂಗೆ ಮಾಡಿ ಮೇಲೆ ಬೆಡ್ಡೆಲ್ಲ ಹಾಕೋ ಥರ ಮಾಡ್ತಾಯಿದ್ದೀವಿ. ಸುಮ್ಮನೆ ಡೇ ಟೈಮ್ಗೆ, ನೈಟೆಲ್ಲ ಸ್ಟೇ ಮಾಡೋಕ್ಕಲ್ಲ. ಬೇಕಾಗಿದ್ದನ್ನೆಲ್ಲ ಇಲ್ಲೇ ಹಾಕಿಟ್ಕೊಂಡ್ರೆ ಮೇಲ್ಗಡೆ ಬರೀ ಚೇರು ಬೆಡ್ಡು ಆ ಥರದ್ದೆಲ್ಲ ಹಾಕೋಬೋದು ಅಂಥೇಳಿ. ಬ್ಯಾಕ್ವರೆಗೂ ಇದೆ, ಅಲ್ಲೂ ತೋರಿಸ್ತೀನಿ ಏನಾಗಿದೆ ಅಂತ. ಈ ಥರ ಮಾಡಿದ್ದೀವಿ. ಇನ್ನು ಇದೆಲ್ಲ ಮಾಡಬೇಕು. ಸ್ವಲ್ಪ ಇದೊಂದು ಚೂರು ಅಲ್ಲಾಡ್ತಾ ಇದೆ ಈ ಥರ. ಅದಕ್ಕೆ ಇಲ್ಲೇ ತಂದು ಮಾಡೋಣ ಅಂತ ತಂದಿದ್ದೀವಿ. ಇದೆಲ್ಲ ಸ್ವಲ್ಪ ಸಪೋರ್ಟಿಗೆ ಕೊಡೋದು ಆ ಥರ ಎಲ್ಲ ಮಾಡಬೇಕು. ಇದೆ ಲಾಸ್ಟ್ ಪಾರ್ಟ್ ಮಾತ್ರ ಸ್ವಲ್ಪ ಫಿಕ್ಸಿಂಗ್ ಮಾಡೋದಿದೆ, ಅದು ಮಾಡ್ತಾಯಿದ್ದೀವಿ. ಇದು SUV ಆಗಿದ್ದಕ್ಕೆ ದೊಡ್ಡದಾಗಿ ಫುಲ್ ಸಿಕ್ಕತ್ತೆ ನಮಗೆ. ಬ್ಯಾಗ್ ಲಾಂಗ್ವರೆಗೂ ಮಲ್ಕೋಬೋದು. 1 ಪರ್ಸನ್ 6 ಫೀಟ್ ಅವ್ರು ಮಲ್ಕೋಬೋದು. ಸೊ ಅದಕ್ಕೇ ಮಾಡಿರೋದು. ಆಮೇಲೆ ತೆಗ್ದುಬಿಡ್ಬೋದು, ಇದೇನು ಅಟ್ಯಾಚ್ಡ್ ಅಲ್ಲ. 1 2 3 4 ಪೀಸಸ್ ಇದೆ. 4 ಪೀಸು ತೆಗೆದ್ರೆ ಗರಾಜಲ್ಲಿ ಹಾಕೋಬೋದು. ಆ ಥರ ಮಾಡಿದ್ದೀವಿ. ಇದು ಐಸ್ ಕ್ಯಾಂಡಿ ತಂದಿದ್ದೀವಿ. ಪಾನಿಪುರಿ, ಇದು ಪಾನಿ, ಮತ್ತು ಇದು ಮಸಾಲ ಒಳಗಡೆ ಸ್ಟಫ್ ಮಾಡೋಕ್ಕೆ ಪ್ಲೇಟು. ಇದಿಷ್ಟು ತೊಗೊಂಬಂದಿದ್ದೀವಿ. ಜ್ಯೂಸು ಒಂದು ಸ್ವಲ್ಪ ಕುಡಿಯೋಕ್ಕೆ. ಡಿಫ್ರೆಂಟ್ ಟ್ರೈ ಮಾಡಿಲ್ಲ ಆಲ್ಡೀಸ್ದು. ಸೊ ಇದು ಜ್ಯೂಸ್ ತಂದಿದ್ದೀವಿ. ಇದಿಷ್ಟು ಇಲ್ಲಿ ಕೂತ್ಕೊಂಡು ತಿಂತೀವಿ. ತಿಂದಾದ್ಮೇಲೆ ಪಾಸ್ತಾ ರೆಡಿ ಮಾಡ್ತೀವಿ. ಒಂದು ಸ್ವಲ್ಪ ಹೊತ್ತು ಇಲ್ಲೇ ಹ್ಯಾಂಗ್ಔಟ್ ಮಾಡಿ ಸ್ವಲ್ಪ ಕಾರ್ನೆಲ್ಲ ರೆಡಿ ಮಾಡಬೇಕು. ಇನ್ನೊಂದು ಸತಿ ಕ್ಯಾಂಪ್ ಹೋಗಬೇಕು ಅಂದರೆ ಏನು ಅಂತ, ಮನೆ ಮುಂದ್ಗಡೆ ಈಸ್ಟ್ ಫೇಸಿಂಗ್ ಥರ ಇರೋದು ಕಾರು ಪಾರ್ಕ್ ಮಾಡೋ ಜಾಗ. ಅಲ್ಲಿ ತುಂಬ ಬಿಸಿಲಿರುತ್ತೆ ಅಂಟಿಲ್ 4 o'clock. 6 o'clock ಆದಮೇಲೆ ಸೊಳ್ಳೆ ಬರುತ್ತೆ. ಸೊ ಅದರಿಂದ ಅದನ್ನು ನಾವು ಇಲ್ಲಿ ತೊಗೊಂಬಂದು ಸ್ವಲ್ಪ ಸೆಟ್ ಮಾಡೋಣ ಅಂತ ಹೇಳಿ ಬಂದಿದ್ದೀವಿ. ಸೊ ಇವಾಗ ಫಸ್ಟು ಮಾಡ್ಕೊಂಡು ತಿಂತೀವಿ. ಇವಾಗ ಇದು ಹಾಕೊಂಡು ಆಯ್ತು. ಇವಾಗ ಪಾನಿ ಹಾಕೊಂಡು ಮಾಡ್ಕೋಬೇಕು. ಇವಾಗ ಪಾಸ್ತಾ ಮಾಡ್ತಾ ಇದ್ದೀವಿ. ಸೊ ಇನ್ನು ಇದೇ ಇದ್ದೀವಿ ನಾವು. ಪಾಸ್ತಾ ಸ್ಯಾಲೆಡ್ ಇದು. ಪಾಸ್ತಾ ಸ್ಯಾಲೆಡು. ಸೊ ನೀರು ತೊಗೊಂಡಿದ್ದೀವಿ. ಸ್ಟವ್ವಿಗೆ ಸಿಲಿಂಡರ್ ಹಾಕಬೇಕೀಗ. ಇದು ಪಾಸ್ತಾ ಅವರ ಜೊತೆ ಕೊಟ್ಟಿದ್ದಾರೆ. ಸಾಸು ಅಂದರೆ ಲೈಕ್ ಸೀಸನಿಂಗ್ ಮಿಕ್ಸು. ಆ್ಯಂಡ್ ದೆನ್ ಸ್ವಲ್ಪ ಸರಿಯಾಗಿ ತೋರಿಸು. ಆಮೇಲೆ ಸಮ್ ಸೀಸನಿಂಗ್ಸು. ಆ್ಯಂಡ್ ದೆನ್ ನಾವು ಅದ್ರ ಮೇಲೆ ಸ್ವಲ್ಪ ಪಾರ್ಮೆಸಾನ್ ಚೀಸ್ ಹಾಕ್ತೀವಿ. ಸೊ ಫಸ್ಟು
ಸಿಲಿಂಡರ್ ಹಾಕಬೇಕು. ಇದು ಆಮೇಲೆ ಲಾಕ್ ಆಯಿತು. ಮಾಡೋದು. ಇವಾಗ ನೀರು ಹಾಕಿ ಇಟ್ಟಿದ್ದೀವಿ. ನೀರನ್ನು ಇಲ್ಲಿ ಇಡಬೇಕು. ಮತ್ತು ಸ್ಟ್ರೈಟ್ ಇದೆಯಾ ನೋಡ್ಕೊ, ಟೇಬಲೆಲ್ಲ ಅಲ್ಲಾಡಲ್ಲ ಅಂತ. ಓಕೆ ತಾನೇ? ಓಕೆ. ಇದು ಸ್ಟವ್ ಆನ್ ಮಾಡಿಬಿಟ್ಟು ನೀರು ಇಟ್ಟಿದ್ದೀವಿ. ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಪಾಸ್ತಾ ಹಾಕ್ತೀವಿ. ನೀರು ಕುದೀತಾ ಇದೆ. ಇವಾಗ ಪಾಸ್ತಾಸ್ ಹಾಕ್ತಾ ಇದ್ದೀನಿ. ಇಬ್ಬರಿಗೆ ಆಗತ್ತಿದು. ಈ ಪಾಸ್ತಾ ಆಲ್ಸೋ ಸಮ್ ವೆಜ್ಜೀಸ್ ಇರುತ್ತೆ, ಲೈಕ್ ಡ್ರೈಡ್ ವೆಜಿಟೇಬಲ್ಸ್ ಹಾಕಿದ್ದಾರೆ. ಏನದು ಲೈಕ್ ಬೆಲ್ ಪೆಪ್ಪರ್ ಅನ್ಸುತ್ತೆ, ರೆಡ್ ಬೆಲ್ ಪೆಪ್ಪರು. ಸೊ ಅದು ಆಗುತ್ತೆ. ಆಮೇಲೆ ಫೋರ್ಕ್ ತೊಗೊಂಡು ಸ್ವಲ್ಪನೋ ಇಲ್ಲಾಂದರೆ ಸ್ಪೂನ್ ಈ ಥರಲ್ಲಿ ತೊಗೊಂಡು ಸ್ವಲ್ಪ ಮಿಕ್ಸ್ ಮಾಡಬೇಕು. ಇಲ್ಲಿ ಬರ್ಡ್ ನೆಸ್ಟ್ ಥರ ಕಾಣಿಸ್ತಾ ಇದೆ. ಇಲ್ಲೊಂದು ಹ್ಯಾಂಗ್ ಮಾಡೋಕ್ಕೆ ಏನೋ ಇದೆ. ಏನದು ಹ್ಯಾಂಗ್ ಮಾಡೋಕ್ಕೆ? ನೀನು ಹಾಕಿದೆಯಾ? ಇಲ್ಲಾಂದರೆ ಅದರಲ್ಲೇ ಇತ್ತಾ? ಅಲ್ಲಿ ನೋಡೋದು ಸೈಡಲ್ಲಿ ವೈಯರು ಗೊತ್ತು. ಫ್ರೆಶ್ ಹಾಕ್ಬಿಟ್ಟು ಇಲ್ಲ ಟವಲ್ ಹಾಕೋಕ್ಕೆ ಅಂತ. 70% ಕುಕ್ ಆಗ್ತಾ ಇದೆ. ಸೊ ಆಮೇಲೆ ನೀರು ಚೆಲ್ಬಿಟ್ಟು ಸ್ವಲ್ಪ ನೀರು ಚೆಲ್ಬೇಕು. ಇನ್ನೂ ಬೇಕು ಸೀಸನಿಂಗ್ ಪ್ಯಾಕೆಟಿಗೆ. ಅದಕ್ಕೆ ಇದು ಆಮೇಲೆ ಸೀಸನಿಂಗ್ ಹಾಕಬೇಕು. ಆಮೇಲೆ ಅದೆರಡು ಸ್ಪೈಸಸ್ ಇರೋದು ಹಾಕಬೇಕು. ಆಮೇಲೆ ಚೀಸ್ ಹಾಕ್ಕೊಂಡು ಸ್ವಲ್ಪ ತಣ್ಣಕ್ಕಾದ್ಮೇಲೆ ತಿನ್ನಬೇಕು. ಯಾಕಂದ್ರೆ ಇದು ಸ್ಯಾಲೆಡ್ ಆಗಿರೋದ್ರಿಂದ. ಮನೇಲಾಗಿದ್ದರೆ ಫ್ರಿಜ್ಜಲ್ಲಿ ಇಟ್ಬಿಟ್ಟು ತಿಂತೀವಿ. ಇಲ್ಲಿ ಫ್ರಿಜ್ ಇಲ್ಲ ಅನ್ನೋದಕ್ಕೆ ನಾವು ಹಾಗೇನೆ ಸ್ವಲ್ಪ ಕೂಲಾಗಿ ಬಿಟ್ಬಿಟ್ಟು ತಿನ್ನಬೇಕು. ಒಂದು ಎರಡನೇದೇನು ಅಂದರೆ ಸೆಕೆ ಬೇರೆ. ಸೊ ಅದರಿಂದ ನಾವು ಬಿಸಿ ಬಿಸಿಯಾಗಿ ತಿನ್ನೋಕ್ಕೂ ಆಗಲ್ಲ. ಸ್ವಲ್ಪ ನೀರನ್ನೆಲ್ಲ ಇಲ್ಲಿ ತೆಗೆದ್ಬಿಟ್ವಿ. ಇಲ್ಲಿ ನೀರು ತೆಗ್ದಿದ್ದೀವಿ. ಒಂದು ಸ್ವಲ್ಪ ಬಿಟ್ಟಿದ್ದೀವಿ, ಯಾಕಂದ್ರೆ ಇವಾಗ ಪೌಡರ್ ಹಾಕಿದ್ರೆ ಅದು ಮಿಕ್ಸ್ ಆಗಲಿ ಅಂಥೇಳಿ. ಪ್ಯಾಕೆಟ್ ಕಟ್ ಮಾಡ್ತಾ ಇದ್ದೀನಿ. ಟ್ರಾಶ್ ಕವರ್ ಅಲ್ಲಿದೆ. ಇಲ್ಲೇ ಇದೆ. ವಿಡಿಯೋ ಪಾಸ್ ಆಯಿತು. ಇಲ್ಲಿದೆ. ಟ್ರಾಶ್ ಕವರ್ ಇಲ್ಲೇ ಇದೆ. ಹಾಕ್ಬೋದು. ಸೀಸನಿಂಗ್ ಇವಾಗ ಸೀಸನಿಂಗ್ ಹಾಕ್ತಾ ಇದ್ದೀವಿ. ಮಿಕ್ಸ್ ಮಾಡ್ಬೇಕು. ಆಮೇಲೆ ಪಾಸ್ತಾ ಸ್ಯಾಲಡ್ ಸೀಸನಿಂಗ್ ಇವಾಗ ಮಿಕ್ಸ್ ಮಾಡಬೇಕಿದ್ನ. ಆ್ಯಂಡ್ ದೆನ್ ನಾವು ಆಲ್ಸೋ ಅದರ್ ಸೀಸನಿಂಗ್ಸು ಹಾಕ್ತೇವೆ. ಇವಾಗ ಈ ಸೀಸನಿಂಗ್ ಹಾಕ್ತಾ ಇದ್ದೀವಿ. ಇಟಾಲಿಯನ್ ಸೀಸನಿಂಗ್ಸ್ ಅದು ಪ್ಯಾಕೆಟ್ ಕೊಟ್ಟು ಟ್ರಾಶ್ಗೆ ಹಾಕ್ತೀನಿ. ಆಮೇಲೆ ಇವಾಗ ಈ ರೆಡ್ ಚಿಲ್ಲಿ ಇದು ಹಾಕ್ತೇವೆ. ಇದು ಕ್ರಶ್ಡ್ ರೆಡ್ ಪೆಪ್ಪರ್ಸ್. ಸೊ ಇದನ್ನು ಹಾಕಿ ಮಿಕ್ಸ್ ಮಾಡೋದಿನ್ನು. ಇವಾಗ ಆಗಿದೆ. ಮಿಕ್ಸ್ ಮಾಡ್ತಾ ಇದ್ದೀವಿ ಎಲ್ಲದು ಸರಿಯಾಗಿ. ಆಮೇಲೆ ಸ್ಟವ್ ಆಫ್ ಮಾಡ್ತೀವಿ. ಇವಾಗ ಮಿಕ್ಸ್ ಆಗಲಿ ಅಂತ ಆಫ್ ಆಯಿತು. ಸ್ಟವ್ ಆಫ್ ಆಯಿತು. ಅನ್ಲಾಕು ಮಾಡಬೇಕಿದ್ದು ಸೇಫ್ಟಿಗೆ. ನಮಗೆ ಸೇಫ್ಟಿಗೆ ಅನ್ಲಾಕ್ ಮಾಡಿ ನಾವು ಸಿಲಿಂಡರ್ನ ತೆಗ್ದು ಕಾರಲ್ಲಿ ಎತ್ಕೊಂಡು ಹೋಗೋತ್ತಿಗೆ ಅದಕ್ಕೆ ಲಿಡ್ ಹಾಕ್ಬಿಟ್ಟು ತೊಗೊಂಡು ಹೋಗ್ತೀವಿ. ಇವಾಗ ಇದಾಗಿದೆ. ಸ್ವಲ್ಪ ಕೂಲ್ ಡೌನ್ ಹಾಕಕ್ಕೆ ಬಿಡಬೇಕು. ಕೂಲ್ ಆದಮೇಲೆ ನಾವು ಪಾರ್ಮೆಸಾನ್ ಚೀಸ್ನ ಹಾಕ್ತೀವಿ. ಗ್ರೇಟ್ ಮಾಡ್ತೀವಿ. ಆಮೇಲೆ ಗ್ರೇಟರ್ ಕ್ಯಾಂಪಿಂಗ್ದು ಟೈನಿ ಒನ್ನು. ಸೊ ಒಂದು 5-in-1 ಕಿಟ್ ಜೊತೆ ಬಂತು. ಆ್ಯಂಡ್ ದೆನ್ ಈಸಿಯಾಗಿ ತೆಗಿಬೋದು. ಇಲ್ಲಿ ಲೂಪ್ ಇದೆ ಹುಕ್ ಆಗೋದು. ಸೊ ಅದು ತೆಗೆದ್ಬಿಟ್ಟು ಇಲ್ಲಿ ಇಟ್ಟಿದ್ದೀವಿ. ಇವಾಗ ಕೂಲ್ ಡೌನ್ ಆಗಕ್ಕೆ 2 ಪ್ಲೇಟಿಗೆ ಹಾಕ್ತಾ ಇದ್ದೀವಿ. ನಂಗೆ ಸ್ವಲ್ಪ ಸಾಕು. ಸಾಕು ಸಾಕು ಸಾಕು. ಬೇಡ ಸಾಕು. ಅದರದ್ದು ಸೀಸನಿಂಗ್ ಪ್ಯಾಕೆಟ್ ಹಾಕಿದ್ದು ಈ ಥರ ಲೈಕ್ ಹಿಂಗೆ ಅನ್ಸತ್ತದು. ಬಿಕಾಸ್ ಪಾಸ್ತಾ ಸ್ಯಾಲಡ್ ಅದು. ಸೊ ಇಟ್ಸ್ ಮೋರ್ ಲೈಕ್ ಸ್ಯಾಲಡ್ ಡ್ರೆಸ್ಸಿಂಗ್ ಟೈಪ್ ಆಫ್ ಸಾಸ್. ಆಮೇಲೆ ಇದ್ರ ಮೇಲೆ ನಾವು ಇವಾಗ ಅವಳು ಚೀಸ್ ಗ್ರೇಟ್ ಮಾಡ್ತಾಳೆ. ಪಾರ್ಮೆಸಾನ್ ಚೀಸು ಸ್ಮಾಲ್ ಪೀಸ್ ತಂದರೆ ಗ್ರೇಟರ್ ಮೇಲೆ ಕಾಣಿಸ್ತಾ ಇದೆಯಲ್ವಾ?
ಅದಕ್ಕೆ ನಾನು ಮಾಡ್ತೇನೆ. ಇಲ್ಲೇ ಒಂದು ಸ್ವಲ್ಪ ರಿನ್ಸ್ ಮಾಡಿಬಿಟ್ಟು ಮನೆಗೆ ತೊಗೊಂಡು ಹೋಗ್ತೀವಿ. ಅದಕ್ಕೆ ನೀರು ಹಾಕಿದ್ದೀನಿ ಈಗ. ಇದಾಗಿದೆ, ಇವಾಗ ತಿನ್ಬೋದು. ಬಟ್ ಅದನ್ನು ಸ್ವಲ್ಪ ಕೂಲ್ ಡೌನ್ ಆಗಲಿ ಅಂತ ಹೇಳಿ ಬಿಡ್ತಾಯಿದ್ದೀವಿ. ಪಾಸ್ತಾ ರೆಡಿಯಾಗಿದೆ, ಎಂಜಾಯ್ ಮಾಡ್ತಾಯಿದ್ದೀವಿ. ನೀವು ಎಂಜಾಯ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇವಾಗ ಪ್ಯಾಕಪ್ ಮಾಡ್ತಾಯಿದ್ದೀವಿ. ತಿಂದಿದ್ದೆಲ್ಲ ಆಯಿತು. ಸೊ ಪಾರ್ಕ್ ಇನ್ನೊಂದು ಸತಿ ತೋರ್ಸೋಣ ಅಂಥೇಳಿ ಮಾಡ್ತಾಯಿರೋದು. ಪ್ಯಾಕಪ್ ಮಾಡ್ತಾಯಿದ್ದೀವಿ. ಈಸಿಯಾಗಿ ಲಾಕ್ ಆಗುತ್ತೆ. ಈಗ ಟೇಬಲ್ನು ಫೋಲ್ಡ್ ಮಾಡಬೇಕು. ಅಲ್ಲಿ 2 ನಾಯಿ ಹೋಗ್ತಾ ಇದೆ ನೋಡಿ. ಇಲ್ಲೇ ಪ್ಲೇ ಗ್ರೌಂಡು ಇದೆ ಮಕ್ಕಳಿಗೆಲ್ಲ ಆಡೋಕ್ಕೆ ಅಂಥೇಳಿ. ಇಲ್ಲಿ ಎಲ್ಲ ಕಮ್ಯುನಿಟಿ ಹತ್ರನೂ ಅಷ್ಟೇ ಮಕ್ಕಳಿಗೆ ಆಟ ಆಡೋಕ್ಕೆ ಅಂತ ಪ್ಲೇ ಗ್ರೌಂಡ್ಸ್ಗಳು ಇಟ್ಟೇ ಇರ್ತಾರೆ. ಮತ್ತು ಸ್ಯಾಂಡಲ್ ಆಡೋಕ್ಕೆ ಅಂತ ಸ್ವಿಂಗು ಆ ಥರದ್ದೆಲ್ಲ ಇಟ್ಟೇ ಇರ್ತಾರೆ. ಆಮೇಲೆ ಕಮ್ಯುನಿಟಿ ಅವ್ರದ್ದು ಪಾರ್ಕ್ ಅಂತ ಇದ್ದೇ ಇರುತ್ತೆ. ಅವ್ರ ಇವೆಂಟೆಲ್ಲ ಮೋಸ್ಟ್ಲಿ ಹೋಸ್ಟ್ ಮಾಡ್ತಾರೆ. ಜುಲೈ 4th ಇಲ್ಲ ಅಂತ ಹೇಳಿದ್ರೆ ಕ್ರಿಸ್ಮಸ್ ಟೈಮ್ಗೋ, ಇಲ್ಲಾಂದರೆ ಫಾಲ್ ಫೆಸ್ಟಿವಲ್ ಅಂತನೋ ಏನೋ ಒಂದೊಂದು ಹೋಸ್ಟ್ ಮಾಡ್ತಾನೆ ಇರ್ತಾರೆ. ಸೊ ಆ ಥರ ಇರುತ್ತೆ. ಪ್ಯಾಕಪ್ ಆಯಿತು. ಇವಾಗಿನ ಮನೆಗೆ ಹೊರಡ್ತೀವಿ. ಸೊ ಇಲ್ಲಿ ಹಿಂದ್ಗಡೆ ವಾಟ್ರ್ ಇದು ಇದೆ. ನೆಕ್ಸ್ಟ್ ಟೈಮ್ ಅಲ್ಲಿಗೆ ಹೋಗ್ತೀವಿ ನಾವು. ಯಾಕಂದರೆ ಇಲ್ಲಿ ಕಾರ್ ಇಲ್ಲಿ ಪಾರ್ಕ್ ಮಾಡ್ಕೊಬಿಟ್ಟು ನಾವು ಅಲ್ಲಿವರೆಗೂ ಎತ್ಕೊಂಡು ಹೋಗ್ಬೇಕು ಅಂದರೆ ಎಲ್ಲ ಸಾಮಾನು ಎತ್ಕೊಂಡು ಹೋಗೋಕ್ಕಾಗಲ್ಲ. ಅದಕ್ಕೆ ನೆಕ್ಸ್ಟ್ ಟೈಮ್ ಬರೀ ಟೆಂಟು, ಚೇರು, ಆಮೇಲೆ ಕುಕ್ ಆಗಿರೋ ಫುಡ್ಸು, ಆ ಥರ ಚಾಪೆ, ಆ ಥರದ್ದೆಲ್ಲ ತೊಗೊಂಡೋಗಿ ಒಂದು ಫ್ಯೂ ಅವರ್ಸ್ ಸ್ಪೆಂಡ್ ಮಾಡ್ಕೊಂಡು ಬರ್ತೀವಿ. ಅದನ್ನು ತೋರಿಸ್ತೀವಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿ. ನೀವು ಹೀಗೆ ಎಂಜಾಯ್ ಮಾಡಿ. ಎಂಜಾಯ್ ಮಾಡಬೇಕು ಅಂದರೆ ಅಲ್ಲಿಗೆ ಹೋಗಬೇಕು, ಇಲ್ಲಿಗೆ ಹೋಗಬೇಕು, ಸ್ಪೆಂಡ್ ಮಾಡಬೇಕು ಅಂತಲೂ ಏನಿಲ್ಲ. ನಮಗೆ ಈ ಥರದ್ದೆಲ್ಲ ಐಡಿಯಾಗಳು ಬಂದು ನಾವೇ ಮಾಡ್ಕೊತಾ ಇದ್ರೇ ಅದು ಎಂಜಾಯ್ ಮಾಡೋಕ್ಕಾಗೋದು. ಸೊ ನೀವು ಮಾಡಿ, ನಿಮ್ಮ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಿ. ಓಕೆ, ಬಾಯ್.